ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬುಧವಾರ ಮಧ್ಯಾಹ್ನದಿಂದ ಅಡುಗೆ ಮನೆಯಿಂದನೇ ಫಸ್ಟ್ ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ತಾಯಿದ್ದೆ. ಈಗ ನೋಡಿ ಮುದ್ದೆ ಮಾಡಾಯಿತು. ಮುದ್ದೆ ಮಾಡಿದೆ. ನೆಕ್ಸ್ಟು ಒಂದು ಕೆಲಸ ಇತ್ತು. ಆ ಕೆಲಸ ಬಂದು ಚುಕ್ಕಿದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಚುಕ್ಕಿಗೆ ಏರ್ ಕಟ್ ಮಾಡಿಸ್ಬೇಕಿತ್ತು. ಅದಕ್ಕೆ ಏರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾಯಿದ್ವಿ. ನಾನು, ಚಿನ್ನಪ್ಪ ಮತ್ತು ನನ್ನ ಹಸ್ಬೆಂಡ್. ಚುಕ್ಕಿದು ಈಗ ಏರ್ ಕಟ್ ಆಗ್ತಿದೆ. ಮಾಮೂಲಿ ಸಿಂಪಲ್ಲಾಗಿ ಸ್ವಲ್ಪ ಶಾರ್ಟಾಗಿ ಮಾಡಿಸ್ದೆ. ಅದಾದಮೇಲೆ ನೆಕ್ಸ್ಟ್ ನನ್ನ ಮಾಡಿಸ್ಕೊ ಅಂತ ಅಂದರು ನನ್ನ ಹಸ್ಬೆಂಡ್. ಅದಕ್ಕೋಸ್ಕರ ನಾನು ಏರ್ ಕಟ್ ಮಾಡಿಸ್ಕೊಂಡೆ, ಲೇಯರ್ ಕಟ್ಟು. ಸ್ವಲ್ಪ ಸೆಕೆ ಇರೋದ್ರಿಂದ ನಾನು ಸ್ವಲ್ಪ ಶಾರ್ಟಾಗೆ ಮಾಡಿಸ್ಕೊಂಡೆ. ಈಗ ಏರ್ ಕಟ್ಟೆಲ್ಲ ಆದಮೇಲೆ ನೀಟಾಗಿ ಏರೆಲ್ಲ ಸೆಟ್ ಮಾಡಿಕೊಟ್ರು. ನೋಡಿ, ತುಂಬ ಚೆನ್ನಾಗಿ ಕಟ್ಟಿಂಗ್ ಮಾಡಿಕೊಟ್ರು. ವಿತಿನ್ 20 ಮಿನಿಟ್ಸಲ್ಲಿ ನೀಟಾಗಿ ಕಟ್ಟಿಂಗ್ ಮಾಡಿ ಏರ್ ಸೆಟ್ ಮಾಡಿಕೊಟ್ರು. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಂಗೆ ಇಷ್ಟ ಆಯಿತು ಏರ್ ಕಟ್. ಈಗ ಛಾಯಕನಿಗೆ ಮತ್ತು ನಿರ್ಮಿತನಿಗೆ ಏರ್ ಕಟ್ಟದೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಯಾರಿಗೂ ಹೇಳಿರಲಿಲ್ಲ ನಾನು ಮಾಡಿಸ್ಕೊತೀನಿ ಅಂತ. ಸಡನ್ನಾಗಿ ಮಾಡಿಸ್ಕೊಂಡೆ ಅಲ್ವ, ಅದಕ್ಕೆ ನಾನು ನನ್ನ ಮಗ ಹೋಗ್ತಾಯಿದ್ವಿ. ಚಿಕ್ಕಿ ಊಟ ಮಾಡ್ತಾಯಿದ್ಲು. ಅವಳಿಗೆ ಊಟ ಹಾಕ್ಬಿಟ್ಟು ಅವಳು ಹೊಟ್ಟೆ ಹಸಿ ಅಂತ ಅಂದ್ಬಿಟ್ಟು ನಾನು ತೋರಿಸೋಣ ಅಂತ ನಾನು ಹೋಗಿದ್ದೆ. ಛಾಯಕ ಮತ್ತು ನಿಮ್ಮಿ ತುಂಬ ಚೆನ್ನಾಗೈತೆ ಏರ್ ಕಟ್ ಅಂತ ಅಂದರು, ಖುಷಿಪಟ್ಟರು. ನಾನು ಅಲ್ಲಿಂದ ನೆಕ್ಸ್ಟು ಊರಿಗೆ ಹೋಗ್ಬೇಕಿತ್ತು, ಅಂಗನವಾಡಿಗೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೆ. ಫುಡ್ ಕೊಡ್ತಿರು ನನ್ನ ಮಗನಿಗೆ, ಇಸ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ಅವನು ಹೊರಡ್ತಾನೆ ಮಲ್ಕೊಬಿಟ್ಟ. ನಾನು ಫುಡ್ ಇಸ್ಕೊಂಡು ನೆಕ್ಸ್ಟು ಅಜ್ಜಿ ಮನೆ, ಅತ್ತೆ ಮನೆಯಲ್ಲೆಲ್ಲ ಮಾತಾಡಿಸ್ಕೊಂಡು ಪಪ್ಪಾಯ ಹಣ್ಣು ತೊಗೊಂಡು ಪಪ್ಪಾಯ ಹಣ್ಣು ಬೇಕಿತ್ತು ನನಗೆ. ಪಪ್ಪಾಯ ಹಣ್ಣು ಅಂದರೆ ಸಖತ್ತು ಇಷ್ಟ. ಒಂದು ಹಣ್ಣು ಮತ್ತು ಪೀಸ್ ಎಲ್ಲ ತೊಗೊಬಂದ್ವಿ. ನೆಕ್ಸ್ಟು ಇನ್ನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಪಿಜ್ಜಾ ಬೇಕು ಅಂತ ಕೇಳ್ತಾಯಿದ್ರು. ಚುಕ್ಕಿ ಚಿನ್ನಪ್ಪಂಗೆ ರೂಢಿ ಮಾಡಿಸಿರೋ ಚುಕ್ಕಿಗೆ. ಅದಕ್ಕೋಸ್ಕರ ನಿಮ್ಮಿನೂ ಹೆಂಗೋ ಅವತ್ತು ಮನೆಯಲ್ಲೇ ಇದ್ಲು, ಅವಳಿಗೂ ತೊಗೊಬರೋಣ, ಅವಳು ಇದ್ಲೆಲ್ಲ ಎಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಪಿಜ್ಜಾನ. ಚುಕ್ಕಿಗೆ 3 ಮಂತ್ಸ್ಗೊಂದ್ಸತಿ ಅಥವಾ 5 ಮಂತ್ಸ್ಗೊಂದ್ಸತಿ ಪಿಜ್ಜಾ ಕೊಡಿಸ್ತಾ ಇರ್ತೀನಿ. ಅದು ತಿನ್ನೋದು ಜಾಸ್ತಿ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಅವಳು ಯಾವಾಗ ಜಾಸ್ತಿ ಹಠ ಮಾಡ್ತಾಳೆ ಆವಾಗ ಮಾತ್ರ ಕೊಡಿಸೋದು. ಅವಳ ಹೆಸ್ರಲ್ಲಿ ನಮಗೂ ಪಿಜ್ಜಾ ಸಿಕ್ಕುತ್ತೆ ಅಂತ ಎಲ್ಲ ಕೂತ್ಕೊಂಡು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಪಿಜ್ಜಾ, ಕಾರ್ನ್ ಪಿಜ್ಜಾ ಎಲ್ಲ ತರಿಸ್ಕೊಂಡಿದ್ದೆ. ಚಾಯ್ಕನೂ ಸ್ವಲ್ಪ ಸಿಟಿಗೆ ಹೋಗಿದ್ರು, ಅವರು ಬಂದು ಕೂತಿದ್ರು. ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಚಿನ್ನಪ್ಪ ಟಿ ವಿ ನೋಡ್ತಿದ್ದ, ನನ್ನ ತಮ್ಮ ಕೂತಿದ್ದ. ಎಲ್ಲ ನಿರ್ಮಿತೆಲ್ಲ ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತು ಅವತ್ತಿನ ದಿನ ಎಂಡ್ ಮಾಡಿದ್ವಿ. ಅದಾದಮೇಲೆ 1-2 ಡೇಸ್ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ಶುಕ್ರವಾರ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಶುಕ್ರವಾರ ಬೆಳಗ್ಗೆ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಇವತ್ತು ಕಾಫಿ ಕುಡಿಯೋಣ ಅಂತ ಆಚೆ ಹೋಗಿದ್ದೆ. ಆಚೆ ವರಾಂಡದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾಯಿದ್ದೆ ಚೇರ್ ಮೇಲೆ. ಬೇಗ ಒಂದು 5 o'clock ಎದ್ದರೆ ಫಸ್ಟು ಕೆಲಸ ಮಾಡ್ತಾಯಿರ್ತೀನಿ. ಇಲ್ಲ ಈ ಥರ ಲೇಟಾಗಿ ಒಂದು 7:30ಗೆ ಆ ಥರ 7 o'clock ಎದ್ದರೆ ಫಸ್ಟು ಕಾಫಿ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ದು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆಮೇಲೆ ನೆಕ್ಸ್ಟು ಕೆಲಸ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋತೀನಿ. ನಮ್ಮ ಮನೆ ಹತ್ರ ಪಕ್ಷಿ ಸೌಂಡೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಕೂತಿರ್ತೀನಿ. ಚುಕ್ಕಿನೂ ಆಮೇಲೆ ನಾನು ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಎದ್ದು ಅವಳು ಟಿ ವಿ ನೋಡ್ತಾಯಿದ್ಲು. ಅವಳು ಪಾಡಿಗೆ ಅವಳು ಟಿ ವಿ ನೋಡಲಿ ಅಂತ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪಿಲ್ಲೋ ಎಲ್ಲ ಎತ್ತಿಟ್ಟೆ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಫ್ರೂಟ್ಸ್ ತಿನ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ರೆಡಿ ಆದೆ. ಆಮೇಲೆ ರೆಡಿಯಾಗಿ ನಾನು ಊರಿಗೆ ಹೋಗ್ತಾಯಿದ್ದೆ. ಅದಕ್ಕೋಸ್ಕರ ಮಕ್ಕಳನ್ನು ರೆಡಿ ಮಾಡ್ಕೊಂಡು, ಚಿನ್ನಪ್ಪ ಮಲಗಿದ್ದ, ಚುಕ್ಕಿನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಅವಳಿಗೂ ರೆಡಿ ಮಾಡಿದೆ. ಈ ಥರ ಬಟ್ಟೆಗಳೆಲ್ಲ ಫ್ರಾಕ್ಸ್ ಇದೆ, ಹಾಕ್ಕೊಳ್ಳೋದೇ ಇಲ್ಲ, ಎಲ್ಲ ಎಸೀತಾ ಇರ್ತಾಳೆ. ಈಗ ಅವಳು ನೀಟಾಗಿ ರೆಡಿ ಮಾಡ್ಕೊಂಡು ಹಸ್ಬೆಂಡ್ ಬಂದರು ಅಂತ ಟೀ ಮಾಡ್ಕೊಂಡು ಇಬ್ಬರು ಕುಡ್ಕೊಂಡು ಈಗ ರೆಡಿಯಾಗಿ ಹೊರಟ್ವಿ.
ನಾವೀಗ ಫಸ್ಟ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅತ್ತೆಗೆ ರಾಗಿದು ಅಂಬ್ಲಿದು ಗಂಜಿ ಮಾಡ್ತಾರಲ್ಲ ಅದ್ರದ್ದು ಹಸಿಟ್ಟು ಮಾಡಿಕೊಡ್ಬೇಕಿತ್ತು. ಅತ್ತೆನೇ ಮಾಡ್ಕೊತೀನಿ ಅಂದರು. ನಿಂತ್ಕೊಂಡು ಅವ್ರ ಕೈಲಿ ಜಾಸ್ತಿ ಹೊತ್ತು ಉರಿಯೋಕ್ಕಾಗಲ್ಲ ಅಂತ ನಾನು ಬಂದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನ್ನ ಮಗನಿಗೆ ನಿದ್ದೆ ಬರ್ತಾಯಿದೆ. ಇನ್ನೊಂದು ಕಡೆ ಜ್ಯೂಸ್ ಕೇಳಿದ್ಲು ಚುಕ್ಕಿ, ವಾಟರ್ ಮೆಲನ್ ಜ್ಯೂಸು. ಅದಕ್ಕೋಸ್ಕರ ವಾಟರ್ ಮೆಲನ್ ಜ್ಯೂಸ್ ಕುಡಿಯೋಕ್ಕೆ ಕರ್ಕೋಗಿದ್ರು. ನಾನು ಆ್ಯಪಲ್ ಜ್ಯೂಸ್ ಕುಡಿದೆ, ಮತ್ತು ಚುಕ್ಕಿ ಮತ್ತು ಚಿನ್ನಪ್ಪ ಇಬ್ಬರು ವಾಟರ್ ಮೆಲನು. ಹಸ್ಬೆಂಡ್ ಬಂದು ಮೋಸಂಬಿ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಅಲ್ಲಿಂದ. ಚುಕ್ಕಿ ಯಾವಾಗಲೂ ಚಿನ್ನಪ್ಪನಿಗೆ ಶೇರ್ ಮಾಡ್ತಾಳೆ, ಏನೇ ಕೊಡಿಸಿದ್ರು. ಚಿನ್ನಪ್ಪನೇ ಕೊಡ್ಸಲ್ಲ, ಅವಳಿಗೇನು ಕೊಡಲ್ಲ ತಿನ್ನೋಕ್ಕೆ. ಇವಳೆಲ್ಲನೂ ಶೇರ್ ಮಾಡಿ ತಿಂತಾಳೆ. ನೋಡಿ ಈಗ ಹೆಂಗೆ ಆಟ ಆಡ್ಕೊಳ್ತಾ ಇರ್ತಾರೆ ಇಬ್ಬರು ಅಂತ. ಅವನು ಮಲ್ಕೋತಾ ಇದ್ದ, ಅವನು ಆಟ ಆಡಿಸ್ಕೊಂಡು ಹೆಂಗೋ. ಶುಕ್ರವಾರ ನಿನ್ನೆ ಅಜ್ಜಿ ಮನೇಲಿ ನೇರಳೆ ಅಮ್ಮನ ಹಬ್ಬ ಇತ್ತು. ಅದಕ್ಕೋಸ್ಕರ ಮಾವವರು ಮನೇಲಿ ಪೂಜೆ ಮಾಡ್ಕೊಂಡು ಅಡುಗೆ ಮಾಡಿರ್ತಾರೆ. ನಾವು ಊಟಕ್ಕೆ ಹೋಗ್ಬೇಕಾಗಿತ್ತು. ನಾನೇನು ಹೋಗಂಗಿರಲಿಲ್ಲ ಅಂತ ಅಂದ್ಬಿಟ್ಟು ಊಟಕ್ಕೆ ಮಾತ್ರ ಹೋಗೋದ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಕೆಲಸ ಮುಗಿಸ್ಕೊಟ್ಬಿಡೋದ ಅತ್ತೆಗೆ ಅಂತ ಅಂದ್ಬಿಟ್ಟು ಮನೆಗೆ ಬಂದೆ. ಇನ್ನು ನನ್ನ 4 ಮಕ್ಕಳು ಸೇರ್ಕೊಬಿಟ್ರೆ ಅವ್ರದ್ದೇ ಆರ್ಭಟ. ಒಂದು ಕಡೆ ಚಿಕನ್ ಮಾಡಬೇಕಿತ್ತು. ಇವರೆಲ್ಲ ಆಟ ಆಡ್ತಾಯಿದ್ರು, 4 ಜನನೂ. ಅವ್ರು ಆಟ ಆಡಲಿ ಅಂತ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಟ್ಟು ಅತ್ತೆ ಚಿಕನ್ ಫ್ರೈಗೆ ಎಲ್ಲ ಹೆಚ್ಕೊಡ್ತಾಯಿದ್ರು. ಹೆಚ್ಕೊಟ್ಮೇಲೆ ನಾನು ಚಿಕನ್ ಫ್ರೈ ಮಾಡಿದೆ. ಬೇಗ ಒಂದು ಕಡೆಯಿಂದ ಹುರ್ಕೋತಾ ಇದ್ದೆ ಕಾಳುಗಳನ್ನೆಲ್ಲ. ಫ್ರೈ ಮಾಡ್ತಾನೆ ಚಿಕನ್ನು ರೆಡಿ ಆಯಿತು. ಸಿಂಪಲ್ಲಾಗಿ ಗ್ರೇವಿ ಮಾಡಿಕೊಂಡೆ. ಈಗ ಕಾಳುಗಳೆಲ್ಲ ಹುರ್ಕೊಳ್ಳೋಣ ಅಂತ ಎಲ್ಲ ಹುರಿದು ರೆಡಿ ಮಾಡಿದೆ. ನಾವಿನ್ನು ಬೀಸ್ಕೊ ಬರೋ ಗಂಟ ಎಲ್ಲ ಒಣಗಲಿ ಅಂತ ಅಂದ್ಬಿಟ್ಟು ಈಗೆಲ್ಲ ರೆಡಿ ಮಾಡಿದೆ. ಡ್ರೈ ಫ್ರೂಟ್ಸು ಹುರಿದು, ಪಿಸ್ತಾ, ಬಾದಾಮಿ, ಗೋಡಂಬಿ. ಈಗ ಇವರಿಬ್ಬರು ಜೊತೆ ಇವನೊಬ್ಬ ಸೇರ್ಕೊಬಿಟ್ಟಿದ್ದಾನೆ, ತೀಟೆ ಚಿನ್ನಪ್ಪ. ಅವ್ರು ಏನು ಮಾಡ್ತಾಯಿರ್ತಾರೆ ಈಗ ನೋಡಿ. ಓಡ್ಬಿಡ್ತಾನೆ ನಾನು ನೋಡ್ಬಿಟ್ಟು. ವೀಡಿಯೋ ಇನ್ನು ಅಪ್ಪಂಗೆ ತೋರಿಸ್ಬಿಡ್ತೀಯಾ ಚಿಕ್ಕಮ್ಮ ನೀನು ಅಂತ ಅಂದ್ಬಿಟ್ಟು ಇಬ್ಬರು ತೀಟೆ ಮಾಡ್ತಾಯಿದ್ರು. ನಾನು ಅತ್ತೆಗೆ ಬೀಸ್ಕೊಟ್ಬಿಟ್ಟು ಮನೇಲಿ ಇಟ್ಬಿಟ್ಟು ನಾನು ಈಗ ಅಜ್ಜಿ ಮನೆ ಹತ್ರ ಬಂದೆ. ಇಲ್ಲಿ ಚಾಯಕ್ಕ ಮತ್ತು ಶಾಂತ ಆಂಟಿ, ದೇವವ್ವ ಎಲ್ಲರೂ ಏನೋ ನೋಡ್ತಾಯಿದ್ರು, ನೈಟಿಗಳು ಮತ್ತು ಟಾಪ್ಸ್ನ. ಆಮೇಲೆ ನಾನು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕೂತಿದ್ದು ಈ ಕಡೆ ಬಂದ್ವಿ ನಾನು ಚಾಯಕ್ಕ ಅಂಗಡಿ ಹತ್ರ. ಅವಾಗ ವೈಶು ಮತ್ತು ನಿರ್ಮಿತಾ ಇಬ್ಬರೂ ಕಾಫಿ ಮಾಡ್ಕೊಬಂದು ಕೊಟ್ಟರು. ಅತ್ತೆ ಮಾಡಿಕೊಟ್ರು ಅನಿಸುತ್ತೆ. ಇವರಿಬ್ಬರು ತಂದು ಕೊಡ್ತಾಯಿದ್ರು. ನಾವೆಲ್ಲ ಕಾಫಿ ಕುಡಿದ್ವಿ. ಆಮೇಲೆ ನೆಕ್ಸ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮೇಲೋಗಿದ್ದು ಊಟ ಮಾಡಿದೆವು ಮನೇಲಿ. ನೆಕ್ಸ್ಟ್ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ವೀಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಕೋಮಲತ್ತೆ. ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಬರ್ತಾಯಿದ್ವಿ. ಹಂಗೆ ಅಪ್ಪ ಚಿನ್ನಪ್ಪಂಗೆ ಸ್ಲಿಪ್ಪರ್ ತೊಗೋಬೇಕಿತ್ತು. ಅವನದು ಫುಲ್ ಎಲ್ಲ ತುಂಡಾಗ್ಬಿಟ್ಟಿತ್ತು. ಜಾಸ್ತಿ ತಗೊಡ್ತಾ ಇರಲಿಲ್ಲ ಅವನಿಗೆ ಸ್ಲಿಪ್ಪರ್ ಏನುವೆ. ಚುಕ್ಕಿ ಈಗ ತಾನೇ ಒಂದು 2 ವೀಕ್ಸ್ ಹಿಂದೆ ಬಂದು ತೊಗೊಂಡಿದ್ದಾಳೆ. ನಂಗೆ ಬೇಕು ಕೊಡಿಸಿ ಅಂತ ಹಠ ಮಾಡ್ತಾಯಿದ್ಲು. ಫೈನಲಾಗಿ ಅವ್ರ ತಾತ ಶೂ ತಗೊಟ್ರು ಅವಳಿಗೆ. ಇವಳು ಬಿಡ್ತಾಳೆ, ಇವಳು ಸ್ವಲ್ಪ ಸ್ಲಿಪ್ಪರ್ ತಗೊಂಡ್ಲಿ ಇವಳುವೆ. ಆಮೇಲೆ ಚಂದುನು ಶೂ ಬೇಕು ಅಂತ ಈ ಶೂ ತಗೊಂಡ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.